ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ನಿಮ್ಮೆಲ್ಲರಿಗೂ ಲಾಫ್ಟರ್ ಥೆರಪಿಯನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಲಾಫಿಂಗ್ ಬುದ್ಧ. ಪ್ಲೀಸ್ ವೆಲ್ಕಮ್ ಪ್ರಮೋದ್ ಶೆಟ್ಟಿ ಮತ್ತೆ ಅವ್ರ ಜೊತೆಗಿದ್ದಾರೆ ತೇಜು ಬೆಳವಾಡಿ ಅವರು. ನಮಸ್ತೆ. ನಮಸ್ಕಾರ. ಸೊ ಲಾಫ್ಟರ್ ಥೆರಪಿಯನ್ನ ಕೊಡೋದಕ್ಕೆ ಬರ್ತಾ ಇದ್ದೀರಿ ಲಾಫಿಂಗ್ ಬುದ್ಧ ಕರ್ಕೊಂಡು. ಹೇಗೆ ಅನ್ನಿಸ್ತಾ ಇದೆ? ಈಗ ನಾಯಕ ನಟನಾಗಿ ತೆರೆ ಮೇಲಿದ್ರಿ, ಎಷ್ಟು ದಿನಗಳಿಂದ ಕಾಯ್ತಾ ಇದ್ರಿ ಈ ಸಮಯಕ್ಕೋಸ್ಕರ? ಇಲ್ಲ, ನಾನೇನು ವೇಟಿಂಗ್ ಅಲ್ಲಿ ಇರ್ಲಿಲ್ಲ ಅಂಡ್ ಹೀರೋ ಆಗ್ಬೇಕು ಅನ್ನೋ ಯಾವುದೇ ಉದ್ದೇಶನೂ ಇಲ್ಲ. ಅಂಡ್ ಈ ಕ್ಯಾರೆಕ್ಟರ್ನ ತಗೊಂಡು ರಿಸೀವ್ ಮಾಡ್ಕೊಂಡಿರೋದು ನಾನು ಹಂಗೆ. ಗೋವರ್ಧನ್ ಅನ್ನೋ ಅಂತ ಕ್ಯಾರೆಕ್ಟರ್ ಅವ್ನು ಲೀಡ್ ಕ್ಯಾರೆಕ್ಟರ್ ಆಗಿರ್ತಾನೆ ಇಡೀ ಸಿನಿಮಾದಲ್ಲಿ ಅನ್ನೋದು. ಎಸ್ ದೋ ಪೀಪಲ್ ವಿಲ್ ಕಾಲ್ ಯು ಹೀರೋ, ಅದೇನೇ ಇದ್ರೂ ಪಾತ್ರವಾಗೇ ಫೀಲ್ ಮಾಡಬೇಕು ಅನ್ನೋದು ನನಗೆ ಇಷ್ಟ ಇರುವಂಥದ್ದು. ಯಾಕೆಂದರೆ ಹೀರೋ ಅಂದಿದ ತಕ್ಷಣ ಜನರ ತಲೆಯಲ್ಲಿ ಬೇರೆನೇ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಕೊಂಡ್ಬಿಡುತ್ತೆ. ನಮ್ಮ ಹೀರೋ ಡ್ಯಾನ್ಸ್ ಮಾಡ್ತಾರೆ, ನಮ್ಮ ಹೀರೋ ಫೈಟ್ ಮಾಡ್ತಾರೆ. ಸೊ ಈ ಥರದ ಎಕ್ಸ್ಪೆಕ್ಟೇಷನ್ ಹುಟ್ಕೊಳ್ಳೋದು ಬೇಡ ಅಂತ ಐ ಡೋಂಟ್ ಕಾಲ್ ಮೈ ಸೆಲ್ಫ್ ಆಸ್ ಅ ಹೀರೋ. ನಾನು ಯಾವತ್ತು ಆ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಬಟ್ ನಮಗೆ ಬಂದಿದ್ದ ಇನ್ಸೈಟ್ಸ್ ಪ್ರಕಾರ ಈ ಹೀರೋ ಪಾತ್ರ ತಗೊಳ್ಳೋದಕ್ಕೆ ರಿಷಬ್, ರಕ್ಷಿತ್, ರಾಜ್ ಶೆಟ್ಟಿ ತುಂಬಾ ಗೋಳೈಕೊಂಡಿದ್ದೀರಿ ನೀವು ಅಂತ ಹೇಳಿ. ನೀವು 3 ಜನ ಒಂದೊಂದು ಸಿನಿಮಾ ಮಾಡ್ಕೊಂಡು ಹೀರೋಗಳಾಗ್ಬಿಟ್ರಿ, ನನ್ನನ್ನು ಬಿಟ್ಬಿಟ್ಟಿದ್ದೀರಾ ನೀವು 3 ಜನ ಸೇರ್ಕೊಂಡು. ನಾನ್ ಬರೇ ನಿಮ್ಗಳ ಜೊತೆ ಕಾಣಿಸ್ಕೊತಾ ಇದ್ದೀನಿ, ಬಟ್ ನನಗೆ ಹೀರೋ ಆಗ್ಬೇಕು ಅಂತ ಹೇಳಿ ಇಂಥದ್ದಾಗಿದೆ. ದೇವರಣೆಗೂ ಯಾವತ್ತೂ ಡಿಮ್ಯಾಂಡೇ ಮಾಡಿಲ್ಲ. ಅದಕ್ಕೆ ಕೊನೆಗೆ ರಿಷಬ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಪ್ಪ, ನೀನೇ ಹೀರೋ ಅಂತ ಡಿಸೈಡ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಹೌದೌದು, ಅವ್ನು ಕರೆದಾಗ್ಲೂ ಹಂಗೆ ಇತ್ತದು ಫೋನ್ ಮಾಡಿ. ಅಂದ್ರೆ ಲಾಫಿಂಗ್ ಬುದ್ಧ ಮುಂಚೆನೆ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇಂದ ಯಾವುದೇ ಸಿನಿಮಾ ಆದ್ರೂ ನಾನೇ ಅದಕ್ಕೆ ಬಡ್ಜೆಟ್ ಹಾಕಿದ್ದೆ. ಈ ಸಿನಿಮಾಗೆ ಎಷ್ಟಾಗತ್ತೆ, ಏನಾಗುತ್ತೆ, ಏನೇನು. ಓಕೆ, ಹೀರೋ ಬಿಟ್ರೆ ಮಗ ಇದಿಷ್ಟು ಇಷ್ಟಿಷ್ಟು ಫೀಸಸ್ ಆಗುತ್ತೆ ಅಂದ್ರೆ ಆರ್ಟಿಸ್ಟ್, ಹೀರೋಯಿನ್ ಬಿಟ್ಟು ಆರ್ಟಿಸ್ಟ್ ನ ಬಿಟ್ಟು ಟೆಕ್ನಿಷಿಯನ್ಸ್ ಎಲ್ಲ ಸೇರಿದ್ರೆ ಇಷ್ಟ ಆಗತ್ತೆ ಅಂತ. ಸೊ ಅದು ಹಾಕ್ದಾಗ್ಲೇ ಗೊತ್ತಿತ್ತು ದೊಡ್ಡ ಬಡ್ಜೆಟ್ ಸಿನಿಮಾ ಇದು ಯಾಕೆ ಬೇಕು ನಮ್ಗೆ ರಗಳೆ ಅಂತಾನೆ ಇತ್ತು. ಬಟ್ ಬರತ್ತೋ ಇಲ್ಲ ಸರ್ ನೀವೇ ಮಾಡ್ಬೇಕು ಸರ್ ನೀವೇ ಮಾಡ್ಬೇಕು ಅಂತಿದ್ರು. ನಾನು ಇರ್ಲಿಲ್ಲ, ಲಾಸ್ಟಿಗೆ ಯಾವತ್ತೋ ಒಂದಿನ ಡಿಸಿಷನ್ ಚೇಂಜ್ ಆಗುತ್ತೆ ಅನ್ನೋ ಮನೋಭಾವನೆಲ್ಲೇ ಇದ್ದೆ ನಾನು. ಬಟ್ ಫೈನಲಿ ಒನ್ ಡೇ ರಿಷಬ್ ಕಾಲ್ ಮಾಡಿ, ಎಲ್ಲಿದೆ ಮಚ್ಚ ಅಂದ. ಇಲ್ಲೆಲ್ಲ ಆಚೆ ಇದ್ದೀನಿ, ಬಾ ಇಲ್ಲಿ ಆಫೀಸಿಗೆ ಬಾ, ನಾನು ಬರತ್ತೇನೋ ಮಾತಾಡ್ತಾ ಇದ್ವಿ, ನಿನ್ ಜೊತೆನೋ ಮಾತಾಡ್ಬೇಕು. ನನ್ಗೇನೋ ಬಡ್ಜೆಟ್ ಡಿಸ್ಕಷನ್ ಇರುತ್ತೆ ಅಂತಾನೆ ಹೋಗಿದ್ ನಾನು. ಬಟ್ ಅಲ್ಲಿ ಹೋದಾಗ ಆಯ್ತು, ಈಗ ಡಿಸೈಡ್ ಮಾಡ್ಬಿಟ್ಟಿದೀವಿ ಲಾಫಿಂಗ್ ಬುದ್ಧ ಶೂಟ್ಗೆ ಹೋಗ್ತಾ ಇದೀವಿ ಇನ್ನೊಂದು 2 ತಿಂಗಳಲ್ಲಿ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಇವ್ರು ಮಾಡ್ಕೋತಾ ಇದ್ದಾರೆ. ಓಕೆ 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 ನಿನ್ಗೆ ಎಷ್ಟು ದಿನ ಬೇಕು ಹೇಳು ಅಂದ. ಏನಕ್ಕೆ ಅಂದೆ. ದಪ್ಪ ಆಗಕ್ಕೆ ಅಂದ. ದಪ್ಪ ಆಗಕ್ಕೆ ಅಂದ್ರೆ ನೀನೇನು ಅಂದೆ. ನೀನೇ ಇರೋ ಕಣ, ನೀನೇ ಇರೋ ಅಂದ. ಯಾವ ನಂಬಿಕೆ ಮೇಲೆ ನನ್ನ ಮೇಲೆ ದುಡ್ಡು ಹಾಕ್ತೇ ಮಚ್ಚ ಅಂತಾನೆ ಕೇಳಿದೆ ನಾನು ಇದೇ ಕ್ವಶನೇ ಕೇಳಿದ್ದೆ ಅವ್ನಿಗೆ. ನಿನ್ ಮೇಲೆಲ್ಲ ಕತೆ ಮೇಲೆ ದುಡ್ಡು ಹಾಕ್ತಿರೋದು, ರೆಡಿ ಆಗು ಅಂತ ಅಂದ. ಸೊ ದಟ್ ಈಸ್ ವೇರ್ ಐ ಗಾಟ್ ಓಕೆ ನಾನಾ ಇದಕ್ಕೆ ಹೀರೋ ಈಗ ಅಂತ ಹೇಳಿ. ಸೊ ಖುಷಿ ಆಗತ್ತೆ ಒಂದ್ ಕಡೆ, ಎಸ್ ನನ್ನ ಹೀರೋ ಮಾಡ್ದ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಈ ಏನು ಈ ಬಿಸ್ನೆಸ್ ನ ಲೆಕ್ಕಾಚಾರ ಹಾಕ್ತಾರಲ್ಲ, ಅಲ್ಲಿ ಒಂಚೂರು ಭಯ ಆಗುತ್ತೆ. ಗುರು ಲೆಕ್ಕಾಚಾರ ಎಲ್ಲ ಹಾಕ್ಬಿಡಿ, ಆಕ್ಟಿಂಗ್ ಅಷ್ಟೇ ಮಾಡ್ತೀನಿ ನಾನು, ಈ ಲೆಕ್ಕಾಚಾರ ನಮಗ್ ಬರಲ್ಲ. ಅಂಡ್ ಇನ್ಫ್ಯಾಕ್ಟ್ ನಂದೇ ರಿಷಬ್ ಶೆಟ್ಟಿ ಫಿಲಮ್ಸು ಆಗ್ಲಿ ಪರಮ್ ಆಗ್ಲಿ ಅದು ನಂದೇ ಬ್ಯಾನರ್ ಆಗಿರೋದ್ರಿಂದ ಫಿನಾನ್ಷಿಯಲ್ ಆಗಿ ನಾನು ಏನು ಹೀರೋ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಡ್ ಅಲ್ಲಿ ಏನ್ ಬರುತ್ತೆ ಅಥವಾ ಅಲ್ಲಿ ಏನ್ ಆಗತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಅಂದ್ರೆ ಬಿಸ್ನೆಸ್ ಹೆಂಗಾಗತ್ತೆ, ಈ ಸಬ್ಜೆಕ್ಟ್ ಹೆಂಗ್ ವರ್ಕ್ ಆಗುತ್ತೆ, ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆ, ಬಹುಶಃ ಇದು ಒಂದು ಕಾರಣ ಇರ್ಬೋದಾ ಅಂತ. ನೀವೇ ಬಜೆಟ್ ಹಾಕಿದ್ರಿ, ಹೀರೋ ಬಿಟ್ಬಿಟ್ಟು ಹಾಕಿದ್ರಿ, ಅದೇ ಬಜೆಟ್ ಸ್ವಲ್ಪ ಜಾಸ್ತಿ ಇತ್ತು ಅನ್ಸುತ್ತೆ. ಈಗ ಹೀರೋಗೆ ಎಕ್ಸ್ಟ್ರಾ ನಾವ್ ಎಲ್ಲಿಂದ ಕರ್ಕೊಂಡು ಬಂದ್ರೆ ಇದಕ್ಕೂ ಎಕ್ಸ್ಟ್ರಾ ಬಜೆಟ್ ಕೊಡ್ಬೇಕಾಗತ್ತೆ. ನಾಟ್ ಪ್ರಮೋದ್ ಶೆಟ್ಟಿ ಇರ್ಬೋದೇನೋ ಪ್ರೊಡ್ಯೂಸರ್ ತಲೆಯಲ್ಲಿ. ರಿಷಬ್ನ ಕೇಳ್ಬೇಕು ಈ ವಿಚಾರ. ನೀವ್ ಹೇಗೆ ಸೇರ್ಕೊಂಡ್ರಿ ಈ ಟೀಮ್ಗೆ? ನಾನು ಅದೇ ಅಂದ್ರೆ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಅಂದ್ರೆ ಆಕಸ್ಮಿಕವಾಗಿ ಬಂದಿದ್ದು ಆಪರ್ಚುನಿಟಿ. ಆಮೇಲೆ ನಾನು ಹಿಂದಿನ ಸಿನಿಮಾ ಮಾಡಿದ್ಮೇಲೆ ಮಾಡಿದಿಲ್ಲ. ಕೋವಿಡ್ ಆಯ್ತು, ಮದುವೆ ಆಯ್ತು, ಮಗು ಆಯ್ತು, ನನ್ನ ಪಾಡಿಗೆ ನಾನು ಗಂಟು ಮೂಟೆ ಕಟ್ಕೊಂಡು ಮನೆಯಲ್ಲಿದ್ರಿ. ಸೊ ಒಂದಿನ ನಾನು ನನ್ನ ಗಂಡ ಒಂದು ಹಾಡು ಅವಾಗ ರೆಕಾರ್ಡ್ ಮಾಡ್ತಿರ್ತೀವಿ, ನೋಡಿಸ್ತಾನೆ. ಹಾಗೆ ಒಂದು ರೀಲ್ನ ಭರತ್ ಅವ್ರಿಗೆ ಯಾರೋ ವಾಟ್ಸ್ಆಪ್ ಮಾಡಿದ್ರು. ಅವ್ರಿಗೆ ಅದರಲ್ಲಿ ನಾನು ಹೇಗೆ ನನ್ನ ಗಂಡನ್ನ ಕಾಣ್ತಾ ಇದ್ದೀನೋ ಅವ್ರ ಲೀಡಿಂಗ್ ಲೇಡಿ ಗೋವರ್ಧನ್ ಪಾತ್ರನ ಅಷ್ಟು ಪ್ರೀತಿಯಿಂದ ಕಾಣಬೇಕು ಅನ್ನೋದು ಅವ್ರ ಇಮ್ಯಾಜಿನೇಷನ್. ಓಕೆ, ಸೊ ನೀವು ರೆಡಿ ಮಾಡ್ಕೊಂಡಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಆಗಿದ್ರಿ. ಸೊ ಒಂದು ಬಜೆಟ್ ರೆಡಿ ಮಾಡಿದಾಗ ಯಾರನ್ನ ಮೈಂಡಲ್ಲಿ ಇತ್ತು? ನಿಮ್ಗೆ ಯಾರಿಗಾದ್ರೂ ಇತ್ತ ಇವ್ರನ್ನ ಮಾಡಿಸ್ಬೇಕು ಈ ಪಾತ್ರಕ್ಕೆ ಅನ್ನೋದೇನಾದ್ರೂ ಇತ್ತ? ಇಲ್ಲ, ನಾನು ಅದ್ರ ಬಗ್ಗೆ ತಲೆ ಹಾಕ್ದಾಗೆಲ್ಲ ಬರತ್ ಬೈಯೋರು ನಂಗೆ. ಬರತ್ರೆ ಈಗ ಆಯ್ತು ನನ್ನನ್ನು ಸೈಡ್ಗಿಡಿ ಬೇರೆ ಯಾರು ಮಾಡ್ಬೋದು ಈ ಕ್ಯಾರೆಕ್ಟರ್? ನನ್ನ ಸರ್ ನೀವೇ. He was so sure. ಅವ್ನ್ ಸಿನಿಮಾದಲ್ಲಿ ಎಷ್ಟು ಶ್ಯೂರ್ ಆಗಿರ್ತಾನೋ ಅವ್ನು ಫಸ್ಟ್ ಇಂದ ಲಾಸ್ಟ್ ವರ್ಗೂ ಹೇಳಿದ್ ಒಂದೇ ಮಾತು. ಮೋಸ್ಟ್ಲಿ ರಿಷಬ್ ಮಾತಾಡೋದಕ್ಕೂ ಅದೇ ಕಾರಣ ಅನ್ಸುತ್ತೆ. ಅಂದ್ರೆ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಭರತ್ ಜೊತೆಲೆ ಕೆಲಸ ಮಾಡ್ಕೊಂಡ್ ಬಂದೆ. ಸೊ ಅವತ್ತಿಂದಾನು ಭರತ್ಗೆ ಅದೇ ಇಂಟ್ರೆಸ್ಟ್ ಇದ್ದಿತ್ತು, ಅಂದ್ರೆ ಪ್ರಮೋದ್ ಶೆಟ್ಟರ್ನ ಹಾಕೊಂಡು ನಾನು ಈ ಸಬ್ಜೆಕ್ಟ್ ಮಾಡಬೇಕು, ವೆಯ್ಟ್ ಲಾಸ್ ಅನ್ನೋದೇ ಮೇಜರ್ ಕಾನ್ಸೆಪ್ಟ್ ಆಗಿತ್ತು. ಅವಾಗ್ಲೂ ಗುಂಡ್ಗುಂಡಕ್ಕಿದ್ನಲ್ಲ, ಇನ್ನೂ ಒಂಚೂರು ಗುಂಡ್ಗುಂಡಕ್ಕೆ ಮಾಡ್ಬಿಟ್ಟು ಪ್ರಮೋದ್ ಶೆಟ್ಟರ್ನ ಮಾಡ್ಸೋಣ ಅಂತ. ಆ ಸ್ಟಾರ್ಟಿಂಗ್ ಪುಷ್ ಮಾಡಿದ್ದು ಹಂಗೆ ಇತ್ತು, ಸರ್ ಒಂದು 10 kg ಜಾಸ್ತಿ ಆದ್ರೆ ಸಾಕು ಸರ್, ನೀವು ಚೆನ್ನಾಗಿ ಚಬ್ಬಿ ಕಾಣ್ತೀರಾ ಅಂತ. 10 ಆಯ್ತು. ಅದಾದ್ಮೇಲೆ ಸರ್ ಏನು ಗೊತ್ತಾಗ್ತಾನೆ ಇಲ್ವಲ್ಲ ಸರ್, ಇನ್ನೊಂದು 10 kg ಏರ್ಸ್ಬೋದಾ ಸರ್ ಅಂತ. ಆಯ್ತು, ಇನ್ನೊಂದು 10 kg ಸಿನಿಮಾ ಅಲ್ವಾ, ಇಂಟ್ರೆಸ್ಟ್, ಏನೋ ಮಾಡ್ತಾ ಇದೀನಿ ದೊಡ್ಡದಾಗಿ ಅಂತ ಇನ್ನೂ ಒಂದು 10 kg ಏರಿಸಿದೆ. ಸರ್ ಅದು ಪ್ರಾಬ್ಲಮ್ ಏನು ಅಂದ್ರೆ ನೀವು ಹೈಟ್ ಇದ್ದೀರಲ್ಲ ಸರ್, ಹಂಗಾಗಿ ನಿಮ್ ದೇಹ ಎಲ್ಲ ದೊಡ್ಡದಾಗ್ತಿದೆ ಸರ್, ಬಟ್ ಮುಖ ದಪ್ಪ ಆಗ್ತಿಲ್ಲ ಸರ್. ಸರ್ ಇನ್ನೊಂಚೂರು ಏನಾದ್ರು ವೆಯ್ಟ್ ಗೇನ್ ಮಾಡ್ಬೋದಾ ಅಂತ ಅದು ಹೋಗಿ 28-30 ನಿಂತ್ಕೊಂಡು ಆಲ್ಮೋಸ್ಟ್ 30 kilos ಏರಿಸಿ ಆ ಸಿನಿಮಾ ಮುಗಿಸಿದ್ಮೇಲೆ ಇವಾಗ ಒಂದು 25 kg ಇಳಿಸ್ಕೊಂಡಿದ್ದೀನಿ. ಬಹುಶಃ ಇದ್ರ ಹಿಂದೆ ನಿಮ್ಮ ವೈಫ್ ಸುಪಾರಿ ಕೊಟ್ಟಿರ್ಬೋದಾ ಅಂತಾನು ಅನ್ಸುತ್ತೆ. ವೈಫ್ ಪ್ರಮೋದ್ ಶೆಟ್ಟಿ ಅವರು ಸಣ್ಣ ಆಗ್ತಾ ಇಲ್ಲ, ಅವ್ರನ್ನ ಎಷ್ಟೇ ಡಯಟ್ ಮಾಡಿಸಿದ್ರು ಆಗ್ತಾ ಇಲ್ಲ, ಸಿನಿಮಾ ಮೂಲಕ ಮಾಡ್ಸೋಣ ಅಂತೇಳಿ ವೆಯ್ಟ್ ಗೇನ್ ಮಾಡಿಸಿ ವೆಯ್ಟ್ ರೆಡ್ಯೂಸ್ ಮಾಡ್ಸೋದಕ್ಕೆ. ವೆಯ್ಟ್ ರೆಡ್ಯೂಸ್ ಅಲ್ಲ, ವೆಯ್ಟ್ ಗೈನ್ ಗಾಬರಿ ಆಗಿದ್ಲು ಅವಳು. ಗಾಬರಿ ಆಗಿದ್ರ? ಸಿಕ್ಕಾಪಟ್ಟೆ ಗಾಬರಿ ಆಗಿದ್ಲು. ಅಂದ್ರೆ ಯಾವ ಲೆವೆಲ್ ಟೆನ್ಷನ್ ತಗೊಂಡಿದ್ಲು ಅಂದ್ರೆ, ನಾನು ಸಿಕ್ಕಾಪಟ್ಟೆ ಶುಗರ್ ಇಂಟೇಕ್ ಮಾಡ್ತಾ ಇದ್ದೆ. ಈ ಗಲ್ಲ ಎಲ್ಲ ದಪ್ಪ ಆಗ್ಬೇಕು ಅಂದ್ರೆ ಶುಗರ್ ಇಂಟೇಕ್ ಜಾಸ್ತಿ ಆಗ್ಬೇಕು ಅಂತ. ನನ್ನ ಅಕ್ಕನೇ ಡಾಕ್ಟ್ರು. ಸೊ ಅವಳು ಹೇಳಿದ್ಲು ಶುಗರ್ ಇಂಟೇಕ್ ಬೇಕು, ಬಟ್ ರಿಸ್ಕ್ ಇದೆ ಮಗನೇ ಬೇಡ ಅಂತಾನೆ ಅಕ್ಕ ಹೇಳಿದ್ಲು. ಸ್ಟಿಲ್ ನಮ್ಗೇನೋ ಹುಚ್ಚತಾನೆ ಇರುತ್ತೆ, ಈ ರಂಗಭೂಮಿ ಅವ್ರಿಗೊಂದು ಹುಚ್ಚತಾನೆ ಇರುತ್ತಲ್ಲ, ಎಕ್ಸ್ಪೆರಿಮೆಂಟ್ಸ್ ಏನ್ ಆಗಲ್ಲ ನೋಡೇ ಬಿಡೋಣ ಅದು ಏನ್ ಆಗತ್ತೆ ಅಂತ. ಸೊ ಆ ತರದಲ್ಲಿ ಇದ್ದಾಗ ಅವಳಿಗೆ ಒಂದಿನ ಟೆನ್ಷನ್ ಆಗೋಯ್ತು. ಅಂದ್ರೆ ಯಾವಾಗ ನಾನು 125 ದಾಟ್ಬಿಟ್ಟೆ ವೆಯ್ಟ್, ಎಲ್ಲ ಶರ್ಟ್ಗಳೆಲ್ಲ ಟೈಟ್ ಆಗಕ್ಕೆ ಶುರು ಆಗ್ತಾ ಇದ್ದು, ಹೊಸ ಬಟ್ಟೆ ಬರ್ತಾನೆ ಇತ್ತು, ಕಬೋರ್ಡ್ ತುಂಬ್ತಾನೆ ಇತ್ತು. ಸೊ ಅವಳು ಇದು ಯಾಕೋ ರಿಸ್ಕ್ ಇದೆ, ನೀವು ಫಸ್ಟ್ ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಮಜಾ ಏನು ಅಂದ್ರೆ ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹಠ ಬಿದ್ದು 1 ವರ್ಷ ಎಲ್ಲ ಬೆನ್ನಿಂದ ಬಿದ್ಲು, ನಾ ಬರಲ್ಲ ಅಂತೇಳಿ ಕರ್ಕೊಂಡೋದ್ಮೇಲೆ ಎಲ್ಲ ಟೆಸ್ಟು ಮುಗೀತು. ನಿಮ್ದೆಲ್ಲ ಕರೆಕ್ಟ್ ಇದೆ, ಲಿವರು, ಕಿಡ್ನಿ, ಶುಗರು, BP ಎಲ್ಲ ಕರೆಕ್ಟ್ ಇದೆ ಶೆಟ್ರೆ, ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಂತಂದ್ರು. ಅವಳದ್ ರಿಪೋರ್ಟ್ ತೆಗ್ದ್ಬಿಟ್ಟು ಒಂದಿಷ್ಟುದ ಕಂಪ್ಲೇಂಟ್ ಕೊಟ್ರು. ವೆಯ್ಟ್ ಗೇನ್ ಮಾಡಿದ್ ನೀವು, ಸಮಸ್ಯೆ ಆಗಿದ್ದವರಿಗೆ. ಅದನ್ನೇ ಹೇಳಿದ್ರೆ ನಾನ್ ವೆಯ್ಟ್ ಗೇನ್ ಆಗ್ತಿದ್ದೆ, ಬಟ್ ಟೆನ್ಷನ್ ಪೂರ್ತಿ ಅವಳೇ ನೀವು BP ನೋಡಿ ಹಿಂಗಿದೆ, ಹಿಂಗ್ ಮಾಡ್ಕೋಬಾರ್ದು ನೀವು, ನೋಡಿ ಶುಗರ್ ಲೆವೆಲ್ ಹಿಂಗಿದೆ, ಹಿಂಗ್ ಮಾಡ್ಕೋಬಾರ್ದು ನೀವು ಅಂತ. ನಾನು ನಗ್ತಾ ಇದ್ದೀನಿ, ಬೈಸ್ಕೊ ಡಾಕ್ಟರ್ ಹತ್ರ ಅಂತ. ನನ್ನನ್ನು ಕರ್ಕೊಂಡೋಗಿ ಬೈಸ್ಕೊಂಡಿದ್ದವಳು. ಅಂದ್ರೆ ನಾನ್ ತಗೊಂಡಿದ್ಕಿಂತ ಜಾಸ್ತಿ ಟೆನ್ಷನ್ ಅವಳು ತಗೊಂಡಿದ್ದಾರೆ. ಬಟ್ ವೆಯ್ಟ್ ಲಾಸ್ಗೆ ಶಿ ವಾಸ್ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ಯಾರಾದ್ರೂ ಖುಷಿ ಆಗ್ತಾರೆ, ಬಟ್ ನಾನು ಸ್ಟ್ರಿಕ್ಟ್ ಆಗಿ ಇರ್ತೀನಿ ಅನ್ನೋದು ಅವಳಿಗೆ ನಂಬಿಕೆ ಇರಲಿಲ್ಲ. ವೆಯ್ಟ್ ಲಾಸ್ ಮಾಡಕ್ ನೀವು ಚಾನ್ಸೇ ಇಲ್ಲ. ನಾನು ಕಾನ್ಫಿಡೆಂಟ್ ಆಗಿದ್ರು, ಥ್ರೂಔಟ್ ಶೂಟಿಂಗ್ ಟೈಮ್ ಅಲ್ಲೂ ಹೇಳ್ತಾ ಇದ್ರು, ನೋಡಿ ಹೆಂಗ್ ಬರ್ತೀನಿ ನೋಡಿ, ನಾನು ಮೂವಿ ಮುಗಿ ಹೋಗ್ಬಿಟ್ಟು ನೋಡಿ ಹೆಂಗ್ ಆಗಿರ್ತೀನಿ ನಾನು. ಹೌದು, ಸಿ ಅಂದ್ರೆ